ಕೆಲವುದನ್ನ ನಾವು ಪ್ರೀತಿಯಿಂದ ಪಡಿತೀವಿ, ಕೆಲವುದನ್ನ ಹಠ ಮಾಡಿ ಪಡಿತೀವಿ, ಕೆಲವುದನ್ನ ಹೋರಾಟ ಮಾಡಿ ಪಡಿತೀವಿ. ಹೀಗೆ ಕರ್ನಾಟಕ ಮತ್ತು ಕನ್ನಡಿಗರ ಪರ ಸಾಕಷ್ಟು ಹೋರಾಟಗಳನ್ನ ಮಾಡಿ ನಮ್ಮ ನಾಡು ನುಡಿಗೆ ಏನ್ ದಕ್ಕಬೇಕೋ ಅದನ್ನ ನ್ಯಾಯವಾಗಿ ತಂದ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಒಬ್ಬ ರಾಜಕೀಯ ವ್ಯಕ್ತಿ ಅನ್ನೋಕ್ಕಿಂತ ಹೆಚ್ಚಾಗಿ ಕನ್ನಡಿಗರ ಮೇಲೆ ಇಟ್ಟಿರುವಂತಹ ಪ್ರೀತಿ ಮತ್ತು ಅವರ ಹೋರಾಟಗಳ ಶೈಲಿಯನ್ನ ನಾನು ಗೌರವಿಸೋದಕ್ಕೆ ಇಷ್ಟಪಡ್ತೀನಿ. ಈ ದಿವಸ ನಾಯಕ ವಿತ್ ವಿನಾಯಕನಲ್ಲಿ ನಾವೆಂದಿಗೂ ಒಬ್ರು ಪೊಲಿಟಿಷಿಯನ್ನ ನಾವು ಮಾತಾಡ್ಸಿರ್ಲಿಲ್ಲ. ಆದ್ರೆ ಈ ದಿವಸ ಒನ್ ಆಫ್ ದಿ ಮೋಸ್ಟ್ ಸ್ಪೆಷಲ್ ಪರ್ಸನಾಲಿಟೀಸ್ ಆಫ್ ಕರ್ನಾಟಕ, ಒನ್ ಅಂಡ್ ಓನ್ಲಿ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಈ ದಿನದ ಗೆಸ್ಟ್ ವಾಟಾಳ್ ನಾಗರಾಜ್ ಅವರು. ಇವರು ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಸ್ಥಾಪಕರು ಹಾಗೂ ಅಧ್ಯಕ್ಷರು. ಹುಟ್ಟಿದ್ದು 29 ಮೇ 1949 ಮೈಸೂರಿನ ಟಿ ನರಸೀಪುರದ ತಾಲೂಕಿನ ವಾಟಾಳಿನಲ್ಲಿ. ಮಡದಿ ಜ್ಞಾನಾಂಬಿಕಾ. ವಾಟಾಳ್ ನಾಗರಾಜ್ ರವರು ಮೊದಲಿನಿಂದಲೂ ಚಳುವಳಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇವರು ಕರ್ನಾಟಕದ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಆಗಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಲು 10,000ಕ್ಕೂ ಹೆಚ್ಚು ಚಳುವಳಿಗಳನ್ನ ಇಲ್ಲಿಯವರೆಗೆ ನಡೆಸಿದ್ದಾರೆ. ಕಾವೇರಿ ನದಿ, ಮಹದಾಯಿ ನದಿ, ನಿರುದ್ಯೋಗಿ ಯುವಕರು, ರೈತರ ಸಮಸ್ಯೆಗಳು, ಹೀಗೆ ಹಲವಾರು ಜನಪರ ಹೋರಾಟಗಳನ್ನ ಎಮ್ಮೆ, ಹಸು, ಕತ್ತೆಗಳು, ಚಪ್ಪಲಿಗಳು, ಅಷ್ಟೇ ಯಾಕೆ ಕಮೋಡುಗಳನ್ನ ಸಹ ಬಳಸಿ ವಿನೂತನ ಶೈಲಿಯಲ್ಲಿ ಮಾಡಿದ್ದಾರೆ. ಬನ್ನಿ, ಕನ್ನಡ ನಾಡು ನುಡಿಯ ಹಕ್ಕುಗಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ವಾಟಾಳ್ ನಾಗರಾಜ್ ಅವರನ್ನ ಲೆಟ್ಸ್ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ಸರ್, ಮೊದಲನೇದಾಗಿ ನನ್ನ ಪ್ರಶ್ನೆ ತಮ್ಗೇನಂದ್ರೆ, ತಮ್ಮ ವಯಸ್ಸೆಷ್ಟು ಸರ್? ಬಹಳ ವರ್ಷದಿಂದ ಇದೆ ಕೆಲಸ. ನನಗೆ ಅವ್ರು ಯಾಕೆ ನನ್ನ ವಯಸ್ಸು ಕೇಳ್ತಾರೆ ಅನ್ನೋದೇ ಒಂದು ಇದು. ಒಬ್ಬೊಬ್ಬರು ಒಂದೊಂದು ಅವರದೇ ಆದಂಥ ವಯಸ್ಸನ್ನ ನಿರ್ಮಾಣ ಮಾಡ್ತಾರೆ. ಒಬ್ಬ ಬರ್ತಾರೆ 60 ಅಂತಾನೆ, ಒಬ್ಬ ಬರ್ತಾರೆ 70 ಅಂತಾರೆ, ಒಬ್ಬ ಬರ್ತಾರೆ 80. ನಾನು ಅವ್ರನ್ನೇ ಪ್ರಶ್ನೆ ಕೇಳೋದು, ವಯಸ್ಸಿಗಿಂತ ಹೆಚ್ಚಾಗಿ ನನ್ನ ಕೆಲಸ, ಶಕ್ತಿ, ಇದನ್ನ ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಇದು ನಿಜಕ್ಕೂ ಸಂತೋಷ ಅಂತೇಳಿ ಸಂತೋಷ ಪಡಬೇಕೇ ಹೊರತು ವಯಸ್ಸು ಕೇಳಲೇಬಾರ್ದು. ಸರ್, ಹೀರೋಯಿನ್ ವಯಸ್ಸು ಕೇಳಬಾರ್ದು, ಅದು ತಪ್ಪು ಅಂತಾರೆ. ನಮ್ಗೆ ಇವತ್ತು ಗೊತ್ತಾಗಿದ್ದು ತಮ್ಮ ವಯಸ್ಸು ಕೇಳಬಾರ್ದು ಅಂತ. ಯಾಕೆಂದ್ರೆ ನನ್ಗೆ ಈ ಗೊತ್ತು, ಎಷ್ಟೊಂದು ಜನ ಕೇಳಿದ್ದಾರೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, 64ರಲ್ಲಿ ಸರ್ ತಾವೊಂದು ಚಳುವಳಿ ನಡೆಸ್ತೀರಾ. ಏನಂದ್ರೆ ಬ್ರಿಟಿಷರು ಒಂದು ಪಿಲ್ಲರ್ನ ಹಾಕಿರ್ತಾರೆ, ಏನಂದ್ರೆ ಬ್ರಿಟಿಷ್ ಸೈನಿಕರು ಯಾರು ಸತ್ತಿರ್ತಾರೋ ಅವರ ಸ್ಮಾರಕಕ್ಕೆ ಅಂತ ಹೇಳಿ, ಅದನ್ನ ಗಲಾಟೆ ಮಾಡಿ ಹೋರಾಟ ಮಾಡಿ ನಂತರ ಆ ಕಂಬವನ್ನ ನೆಲಗೂ ಉರುಳಿಸಿ ಒಂದು ಕೆಂಪೇಗೌಡರ ಪ್ರತಿಮೆಯನ್ನ ತಾವಲ್ಲಿ ಕಟ್ತೀರಾ. ಇದು 64ರಲ್ಲಿ ಆದದ್ದು, ಇಫ್ ಐ ಆಮ್ ನಾಟ್ ರಾಂಗ್, ಅಲ್ವಾ ಸರ್? ಆಗ್ಲಿಂದಾನು ಇವತ್ತಿನವರೆಗೂ ಎಷ್ಟು ಚಳುವಳಿಗಳು ಮಾಡಿರ್ಬೋದು ಸರ್ ತಾವು? ನಿಮ್ಗೆ ಹೇಳೋದಾದ್ರೆ, ಬೆಂಗಳೂರು ಮಹಾನಗರ ಪಾಲಿಕೆ, ಈಗ ಮೊದಲು ನಗರಸಭೆ, ಅದರ ಎದುರಿಗೆ ಆಂಗ್ಲರು ತಮ್ಮ ಯುದ್ಧದಲ್ಲಿ ಸತ್ತಿರೋರ ಸ್ಮರಣಾರ್ಥ ಒಂದು ರಣಸ್ತಂಭ. ಇದು ನಮಗೆ ಅಗೌರವ. ಇದು ಆಂಗ್ಲರ ಹೆಸರಿನಲ್ಲಿ ಅವರ ಸತ್ತಿರೋರನ್ನ, ಯಾರು ಸತ್ತಿರೋರು, ನಮ್ಮ ಮೇಲೆ ಯುದ್ಧ ಮಾಡಿ ನಮ್ಮನ್ನು ಸಾಯಿಸಿ ಅವರು ಸತ್ತಿರೋರು. ಅದೇ ನಮ್ಮದು ರಣಸ್ತಂಭ ಬರಬೇಕಾಗಿತ್ತಲ್ಲಿ. ಅದನ್ನ ಬಿಟ್ಟು ಆಂಗ್ಲರದು ರಣಸ್ತಂಭ. ನಾವು ಇದು ಕೂಡ್ದು ಇದು ಅಂತ ಹೇಳಿ, ಈ ಚಳುವಳಿ ಒಂದು ಅದ್ಭುತವಾದ ಚಳುವಳಿ, ಈ ರಣಸ್ತಂಭ ತೆಗಿಲೇಬೇಕು ಅಂತೇಳಿ ನಾವು ಚಳುವಳಿಗಾರರು ತೀರ್ಮಾನ ಮಾಡಿದ್ವು. ಆಗ ಈ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಎಸ್ ನಿಜಲಿಂಗಪ್ಪ, ಭಾರಿ ಅಂತ ಮುಖ್ಯಮಂತ್ರಿಯನ್ನು ನಾವು ಕಾಣಲೇ ಇಲ್ಲ. ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಅವರೇ ಮುಖ್ಯಮಂತ್ರಿಗಳು. ಸತ್ಯ, ಪ್ರಾಮಾಣಿಕತೆ, ಧರ್ಮ ಅನ್ನೋದು ಅವರೇ. ನಿಮ್ ಫೇವ್ರೇಟ್ ಅಂದ್ರೆ ಅವರೇನಾ ಸರ್? ನನ್ನ ಫೇವ್ರೇಟ್ ಅವರೇ. ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ರು, ಇವರೆಲ್ಲ
ದೇವರಾಜ ಅರಸು ಇವರೆಲ್ಲ ಇವರು ಮುಖ್ಯಮಂತ್ರಿಗಳು ಅಂತ ಕರೆಯೋದಕ್ಕೆ ಎಲ್ಲ ಯೋಗ್ಯತೆಗಳಿರ್ತಕ್ಕಂಥದ್ದು ಇವರು. ಬಹಳ ಅದ್ಭುತವಾದ ಜನ. ಆಮೇಲೆ ಇತ್ತೀಚೆಗೆ ಅದಾದ ನಂತರ ಇತ್ತೀಚೆಗೂ ಬಂದಿದ್ದಾರೆ. ಅಲ್ಲೂ ಕೆಲವರು ಗೌರವ ಅಂತದ್ದು ಇದ್ದರೆ, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆದರೆ ಆ ಕಾಲದಲ್ಲಿ ನಾವು ನಿಜಲಿಂಗಪ್ಪನವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೇವೆ. ತಾವು ಮುಖ್ಯಮಂತ್ರಿ ಆಗಿದ್ದೀರಿ, ದಯಮಾಡಿ ಈ ರಣಸ್ತಂಭ ನೀವು ತೆಗಿಲೇಬೇಕು. ಅದಕ್ಕೆ ಹಿನ್ನೆಲೆನೂ ಒಂದಿದೆ. ಈ ರಣಸ್ತಂಭ ಇರೋದ್ರಿಂದ ಎದುರುಗಡೆ ಕೆಂಪೇಗೌಡ ಪ್ರತಿಮೆ ತರಬೇಕು ಅನ್ನೋದು ಒಂದು ಚಿಂತನೆ. ಕೆಂಪೇಗೌಡ ಪ್ರತಿಮೆ ಬರಬೇಕಾದ್ರೆ ಇಲ್ಲಿ ರಣಸ್ತಂಭ ಇದೆ, ಇದು ತೆಗಿಬೇಕು. ರಣಸ್ತಂಭ ತೆಗೆದ ತಕ್ಷಣ ಕೆಂಪೇಗೌಡ ಬರಲಿ ಅಂತ. ಆಗ ನಾವು ಎಲ್ಲ ಯೋಚನೆ ಮಾಡ್ತೀವಿ. ನಿಜಲಿಂಗಪ್ಪನವ್ರಿಗೆ ಪತ್ರನೂ ಕೊಡ್ತೀವಿ. ಅವರು ನಮ್ಮ ಪತ್ರವನ್ನು ಬಹಳ ಗೌರವವಾಗಿ ಸ್ವೀಕಾರ ಮಾಡ್ತಾರೆ. ಸರಿ ತೆಗಿಸೋಣ ಅಂತೇಳಿ ಒಂದು ಉತ್ತರನು ಕೊಡ್ತಾರೆ. ಇದಾದ ಮೇಲೆ ತೆಗೆಯುವ ಪ್ರಕ್ರಿಯೆ ಆಗಲಿಲ್ಲ. ಸರ್ಕಾರ ತೀರ್ಮಾನ ತಗೊಂಡು ತೆಗೆದಾಕಿ ಆಗಲಿಲ್ಲ. ಅದಕ್ಕೆ ಅವರು ನಿರ್ಣಯ ಮಾಡಲಿಲ್ಲ, ಇನ್ನೊಂದು ಹೇಳಿಲ್ಲ, ಏನಿಲ್ಲ, ಎತ್ತಿಲ್ಲ. ಒಂದು ಕಡೆ ನಗರಸಭೆ, ಒಂದು ಕಡೆ ಶಾಸನಸಭೆ, ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಎಲ್ಲರೂ ಇದ್ದಾರೆ. ಯಾರ ತಲೆಗೂ ಬರಲಿಲ್ಲ ಈ ರಣಸ್ತಂಭ ತೆಗಿಬೇಕು ಅಂತ. ಇದು ನಾವು ತೀರ್ಮಾನ ಮಾಡೋದು ಅದೇನೇ ಆಗಿ ತೆಗಿಬೇಕು ಅಂತ. ಸರಿ, ಇಷ್ಟನೇ ದಿನಾಂಕ ಮೈಸೂರು ಬ್ಯಾಂಕ್ ವೃತ್ತದಿಂದ ಮೆರವಣಿಗೆ, ಎಲ್ಲರೂ ಬನ್ನಿ. ಆಗ ಒಂದು ಮೆರವಣಿಗೆ ಬನ್ನಿ ಅಂದ್ರೆ 10,000 ಜನ ಬರೋರು. 10,000 ಜನ. ಏನು ಆ ಕನ್ನಡದ ಅಭಿಮಾನ, ಕನ್ನಡದ ಹುಚ್ಚು, ಕನ್ನಡದ ಶಕ್ತಿ ಬಹಳ ಇವತ್ತು ಅಷ್ಟೇ ಪ್ರಮಾಣದಲ್ಲಿ ಆಗಬೇಕಾಗಿದೆ. ಕರ್ನಾಟಕದಲ್ಲಿ, ರಾಜ್ಯದಲ್ಲಿ ಆಗಬೇಕಾಗಿದೆ. ಸೊ ತೀರ್ಮಾನ ತಗೊಂಡು ಇಷ್ಟೇ ತಾರೀಕು ಮೆರವಣಿಗೆ. ಬರೀ ಮೆರವಣಿಗೆ ಅಲ್ಲ, ನಾವೇ ಹೊಡಿಬೇಕಾದ್ರೆ ಗುದ್ಲಿ, ಪಿಕಾಸಿ ಎಲ್ಲ ಹೊರಡಬೇಕು ಅಂತ ಹೇಳ್ದು. ನಿಮ್ಗೆ ಹೇಳೋದಾದ್ರೆ ಎಲ್ಲರೂ ಮೈಸೂರು ಬ್ಯಾಂಕ್ನಿಂದ ಕೈನಲ್ಲಿ ಗುದ್ಲಿ ಹೊಡೆದಾಕ್ತೀವಿ ಅಂತ ಹೊರಟವು. ನಾವು ಸಾವಿರಾರು ಜನ, ನಮ್ಮನ್ನ ತಡೆಯೋದಕ್ಕೆ ಸಾವಿರಾರು ಜನ ಪೊಲೀಸು. ನಿಜಲಿಂಗಪ್ಪನವರು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಇಷ್ಟಾದರೂ ಅವ್ರು ತೆಗೆದ್ಬಿಟ್ಟು ಅಥವಾ ಇನ್ನೊಂದು ದಿನದಲ್ಲಿ ತೆಗಿತೀವಿ, ಮೆರವಣಿಗೆ ನಿಲ್ಲಿಸ್ತೀವಿ ಅಂತಲಾರು ಹೇಳ್ಬೋದಾಗಿತ್ತು. ಅವ್ರು ಹೇಳಲಿಲ್ಲ, ಸ್ವಲ್ಪ ನಿಧಾನ ಆಯಿತು, ನಾವು ನುಗ್ದೋ. ಮೈಸೂರು ಬ್ಯಾಂಕ್ನಿಂದ ಮೆರವಣಿಗೆ ಹೊರಟಾಗ 10,000 ಅದೇನು ಮೆರವಣಿಗೆ, ಏನು ಹುಚ್ಚೆದ್ದು ಕುಣಿತಾ ಇದ್ರು ಜನ ಮೆರವಣಿಗೆ. ಪೊಲೀಸ್ ಕಂಪ್ಲೀಟ್ ಅಲ್ಲಿ ಅದು ಹೆಂಗೆ ವಾಟಾಳ್ ನಾಗರಾಜ್ ಬರ್ತಾರೆ ಬಿಡಕ್ ಕೂಡುದು ಅಂತ ಉತ್ಸಾಹ, ಅಭಿಮಾನ, ಸ್ವಇಚ್ಛೆ, ಕನ್ನಡದ ಕೆಚ್ಚು, ಸ್ವಇಚ್ಛೆ ಇದರ ಮೇಲೆ ಹೊರಟಿದ್ರಲ್ಲ, ಅದು ಮೆರವಣಿಗೆ. ಇವೆಲ್ಲ ಈಗ ನಡೆಯೋ ಮೆರವಣಿಗೆ ಎಲ್ಲ ನಾವು ಅದೆಲ್ಲ ಕಂಪ್ಲೀಟ್ ಆಗಿದೆ. ವ್ಯಾಪಾರ ಮಾಡ್ಕೊತೀವಿ, ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಅವ್ರಿಗೆ ದುಡ್ಡು ಕೊಡ್ತೀವಿ, ಬಸ್ ಕೊಡ್ತೀವಿ. ಅದಲ್ಲ, ನಿಜವಾಗಲೂ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಚಳುವಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಂತ ರಣಸ್ತಂಭ ಮೆರವಣಿಗೆ, ಅದು ನಿಜಕ್ಕೂ ಪ್ರಾಮಾಣಿಕವಾಗಿ ಕನ್ನಡಿಗರ ಶಕ್ತಿ ಪ್ರದರ್ಶನ. ಬನಪ್ಪ ಪಾರ್ಕ್ ಹತ್ರ ಬರ್ತಾ ಇದೆ. ಬನಪ್ಪ ಪಾರ್ಕ್ ಕರ್ನಾಟಕದ ಒಂದು ಸ್ವಾತಂತ್ರ್ಯ ಸೇನಾನಿಗಳ ಸ್ಥಳ, ಸ್ವಾತಂತ್ರ್ಯ ಹೋರಾಟಗಾರ. ಫ್ರೀಡಂ ಪಾರ್ಕ್. ಇದು ಫ್ರೀಡಂ ಪಾರ್ಕ್ ಈಗ ಆಯ್ತು. ಹೌದು. ಇದು ಯಾಕಾಯ್ತು? ಅವಾಗ ಜೈಲಾಗಿತ್ತಲ್ಲ, ಅದು ಜೈಲು. ಇಲ್ಲಿದ್ದುದು ಜೈಲು. ಈ ಜೈಲನ್ನು ತೆಗೆದು ಪರಪ್ ನಗರಕ್ಕೆ ಹಾಕಿದ್ರು. ಹೌದೌದು. ಆಮೇಲೆ ಈ ಜೈಲ್ಗೆ ಏನು ಹೆಸರಿಡ್ಬೇಕು ಅಂದ್ರೆ, ಇದಕ್ಕೆ ಸ್ವಾತಂತ್ರ್ಯ ಉದ್ಯಾನವನ ಅಂತ ಇಟ್ಬಿಡಿ ಅಂತ ಯಾರೋ ಅಂದ್ರು. ಹಂಗೇ ಹೋಗ್ತಾ ಇದೆ ಅದು, ಸ್ವಾತಂತ್ರ್ಯ ಉದ್ಯಾನವನ ಅಂತ ಹೋಗ್ತಾ ಇದೆ. ಆ ಜೈಲಿದ್ದಾಗಲೂ ನಾನು 1 ತಿಂಗಳು ಜೈಲಿದ್ದೆ. ಇಲ್ಲಿ ಜೈಲಿದ್ದಾಗ ಇಲ್ಲ, ನೀವು ಜೈಲ್ ಅಂದಾಗ ನಂಗೆ ಯಾರೋ ಒಬ್ರು ಇಲ್ಲಿ ಹೇಳ್ತಾ ಇದ್ರು,
ಒಂದ್ ಸಮಯದಲ್ಲಿ ವಾಟಾಳ್ ನಾಗರಾಜ್ ಅವರು ತಿಂಡಿ ಮನೇಲಿ ಮಾಡ್ತಾ ಇದ್ರು, ಊಟ ಜೈಲಲ್ಲಿ ಮಾಡ್ತಾ ಇದ್ರು ಅಂತ. ಸತ್ಯನಾ ಸರ್ ಅದು? ಅಂದ್ರೆ ಉದ್ದೇಶ ಏನು ಅಂದ್ರೆ ಬಹಳ ಚಳುವಳಿಯಲ್ಲಿ ಬಹಳ ಸರಿ. ಹೌದೌದು, ಖಂಡಿತ ಖಂಡಿತ. ಅದಷ್ಟೇ ಅಲ್ಲ, ನಮ್ ತಾಯಿ ನಮ್ಮನ್ನ ಎಷ್ಟ್ ಎತ್ತಾಡ್ಸಿದಾರೋ ಗೊತ್ತಿಲ್ಲ, ಆದ್ರೆ ಪೊಲೀಸ್ನವ್ರು ತುಂಬಾ ನನ್ನ ಎತ್ತಾಡ್ಸಿದ್ದಾರೆ ಅಂತ ಅದು ನೋಡಿದೀನಿ. ಒಂದು ಕತೆ ಏನು ಅಂದ್ರೆ, ಎಲ್ಲೇ ಚಳುವಳಿಗೆ ಹೋದ್ರೆ 4 ಜನ ಪೊಲೀಸ್ 5 ಜನ ಪೊಲೀಸ್ ನನ್ನ ನೇರವಾಗಿ ಎತ್ಕೊಂಡ್ಬಿಡೋರು. ಅವಾಗ ನನ್ಗೆ ನೋಡಿದ್ರೆ ನನ್ಗನ್ನಿಸ್ತದೆ ಬಹುಶಃ ನಮ್ ತಾಯಿನೂ ಈ ತರ ಲಾಲಿ ಆಡಿಸ್ತಿಲ್ವೇನೋ, ಪೊಲೀಸ್ನವರು ಇಷ್ಟು ಆರಿಸಿದ್ದಾರೆ ಅಂತೇಳಿ. ಅದಕ್ಕೊಂದು ಬಹಳ ಜನ ಅದಕ್ಕೆ ದೊಡ್ಡ ದೊಡ್ಡ ಇದನ್ನು ಹೇಳಿದ್ದಾರೆ, ಪತ್ರಕರ್ತರು ಹೇಳಿದ್ದಾರೆ, ಪತ್ರಿಕೆಗಳು ಬಂದಿದೆ, ಬೇರೆ ಬೇರೆದೆಲ್ಲ ಬಂದಿದೆ. ಇದು ಬನ್ನಪ್ಪ ಪಾರ್ಕ್ ಹತ್ರ ಮೆರವಣಿಗೆ ಬರ್ತಾ ಇದೆ, ಪೊಲೀಸ್ ರೆಡಿ ಇದೆ. ಬಂದ ತಕ್ಷಣ ಪೊಲೀಸ್ ಸ್ಟಾಪ್ ಅಂದ್ರು ಅಂತ. ಇಲ್ಲ, ನಿಲ್ಲೋದಿಲ್ಲ ಅಂದೆ ನಾನು. ಬಹಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ, ನಿಮ್ಮ ಮೇಲೆ ಗೌರವ ಇಟ್ಟು ಹೇಳ್ತಾ ಇದ್ದೀವಿ, ನುಗ್ಬೇಡಿ, ಮುಂದಕ್ಕೆ ಕಾಲಿಡಬೇಡಿ, ನಿಮ್ಮ ಗುದ್ಲಿ ಗಿದ್ಲಿ ಎಲ್ಲ ಇಲ್ಲಿಡಿ, ಇಡಕ್ ಕೂಡ್ದು ಅಂತ ಹೇಳಿ ಭಾರಿ ಜೋರಾಗಿ ACP ಹೇಳ್ದ. ಯಾವ ಬೆದರಿಕೆಗೂ ಜಗ್ಗಲ್ಲ, ಹುಷಾರ್, ಹೋಗ್ತೀವಿ, ಹೊಡಿತೀವಿ ಅಂದೆ. ಲಾಠಿ ಚಾರ್ಜ್ ಅಂದ. ಲಾಠಿ ಚಾರ್ಜ್ ಅಂತ ಸಿಕ್ಕಾಬಟ್ಟೆ ಲಾಠಿಲಿ ಹೊಡೆದ್ರು. ಯಾವ ಲಾಠಿಗೂ ಬಗ್ಲಿಲ್ಲ, ನುಗ್ಗಿದ್ರು. ಟಿಯರ್ ಗ್ಯಾಸ್ ಅಂತ ಆದ್ರು, ಟಿಯರ್ ಗ್ಯಾಸ್ ಹೊಡೆದ್ರು. ಜನ ದಿಕ್ಕಾಪಾಲಾಗಿ ಓಡಿದ್ರು. ಜನರನ್ನೆಲ್ಲ ಬಂಧನ ಮಾಡಿದ್ರು. ಎಲ್ಲರನ್ನು ಕಂಪ್ಲೀಟ್ ತಮಗೆ ಎಷ್ಟೆಷ್ಟು ಸಿಕ್ತವ್ರು ಅಷ್ಟೆಲ್ಲ ಹಾಕಿದ್ರು. ನನ್ನನ್ನು ಬಂಧನ ಮಾಡಿದ್ರು. ಹೋರಾಟ ಮಾಡುವವರಿಗೆ, ಚಳುವಳಿ ಮಾಡುವವರಿಗೆ ಗೌರವ ನಡ್ಕೊಳ್ಳಿಲ್ಲ. ಎಲ್ಲಿ ಅಂದ್ರೆ ಲಾಕಪ್ ಹಾಕೋದು, ಒಡೆಯೋದು, ತಳ್ಳೋದು ಎಲ್ಲ ನಡೆದಿದೆ. ಅಸಾಧಾರಣ. ಸರ್, ನಿಮ್ಗೆ ಇಷ್ಟ ಎನರ್ಜಿ ಎಲ್ಲಿಂದ ಬರುತ್ತೆ ಸರ್? ಎಲ್ಲಿಂದ? ಹೆಂಗ್ ನೋಡಿ ಹೆಂಗ್ ಬಂದಿದೆಯಲ್ಲ. ಸರ್, ನೀವು ಚಳವಳಿಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರಿ, ನಿಮ್ಮ ಹಿಂದೆ ನಿಮ್ ಫ್ಯಾನ್ಸ್, ನಿಮ್ಮ ಹಿಂಡು ಇವರೆಲ್ಲರೂ ಬೆಳೀತಾ ಬಂದ್ರು. ನಂತರ ಪಾಲಿಟಿಕ್ಸ್ಗೂ ಎಂಟರ್ ಆದ್ರಿ. ಒಂದಲ್ಲ 5 ಸಲ ನೀವು ಎಲೆಕ್ಟ್ ಆಗ್ತೀರಾ. ನನಗೆ ಬಹಳ ಖುಷಿ ಆಗೋದೇನು ಅಂದ್ರೆ, ನೀವು ಯಾವ್ದಾರ ಪಕ್ಷ ಸೇರಿದ್ರೆ ಎಷ್ಟೊತ್ತಿಗೆ CM ಆಗ್ಬಿಡ್ಬೋದಿತ್ತಲ್ವಾ ಸರ್? ಯಾಕೆ ನೆನೆಸ್ಕಿಡ್ಬೇಕು? ನಾನು ಎಲ್ಲರಿಗಿಂತ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಯಾವ ಟೈಮಲ್ಲಿ ತುಂಬಾ ಹತ್ರ ಬಂತು ಸರ್ ಅದು? 73ರಲ್ಲಿ ಆಗ್ಬೇಕಾಗಿತ್ತು ನಾನು. ಮೊದಲನೇ ಸಾರಿ ನಾನು ಗೆದ್ದದ್ದು 1967. ಆಗ ನನಗೆ 25 ವರ್ಷ. 1 ನಯಾ ಪೈಸಾ ಖರ್ಚಿಲ್ಲ, ಜಾತಿ ಇಲ್ಲ, ಪ್ರಾಮಾಣಿಕವಾಗಿ ವಾಟಾಳ್ ನಾಗರಾಜ್ ಓಟು. ಅಕ್ಕಿ ಬೆಲೆ ಕೇಳಿ ಹಾಕಿರಮ್ಮ ಓಟು, ರಾಗಿ ಬೆಲೆ ಕೇಳಿ ಹಾಕಿರಮ್ಮ ಓಟು ಅಂದ್ರೆ ಅವತ್ತಿನ ಘೋಷಣೆ ಏನು? ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ಕೊಡಿ ವಾಟಾಳ್ ನಾಗರಾಜ್ ಓಟು. ರಾಗಿ ಬೆಲೆ ಜಾಸ್ತಿ ಆಗಿದೆ, ಕೊಡಿ. ಯಾಕೆ ಕೊಡ್ಬೇಕು? ಚಳುವಳಿ ಮಾಡಿ ಕಮ್ಮಿ ಮಾಡಿಸ್ತಾರೆ. ನಾಳೆ ಚಳುವಳಿ ಮಾಡಿ, ಗಲಾಟೆ ಮಾಡಿ ಬೆಲೆ ಏರಿಕೆಯನ್ನ ನಿಲ್ಲಿಸ್ತಾರೆ, ತಡಿತಾರೆ. ಇದಕ್ಕೆ ವಾಟಾಳ್ ನಾಗರಾಜ್ ಒಬ್ರೆ ಸಾಕ್ಷಿ. ಅವ್ರನ್ನ ಗೆಲ್ಸಿ. ಯಾರು ಹೇಳ್ತಿದ್ದವರು? ಎಲ್ಲ ಸಣ್ಣ ಹುಡುಗರು. ಒಂದು ಮೆರವಣಿಗೆ ಅಂದ್ರೆ 3000 ಜನ, 4000 ಜನ ರಸ್ತೆಯಲ್ಲಿ, ಬೀದಿಯಲ್ಲಿ ಎಲ್ಲಿ ನೋಡಿದ್ರು ಬರೀದೆ. ಅದ್ಭುತ. ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ಸತ್ತೆ ಸರ್? ವಿಷ ಕುಡಿದ್ರು ಬದುಕ್ಬೋದು, ಆದ್ರೆ ಇವತ್ತಿ ರಾಜಕಾರಣ ನೋಡಿ ಬದುಕಕ್ಕಾಗಲ್ಲ. ಅಷ್ಟು ಕೆಟ್ಟ ರಾಜಕಾರಣ. ಛೇ, ಇಷ್ಟು ಕೆಟ್ಟ ಜಾತಿ, ಇಷ್ಟು ಹಣ, ಏನು ಹುಡುಗಾಟ ಇದು? ಇದು ದೇಶವ? ಇದು ರಾಜ್ಯನ? ಚುನಾವಣೆಗಳು ಹಾಳಾಗಿದೆ, ಚುನಾವಣೆ ವ್ಯವಸ್ಥೆ ಹಾಳಾಗಿದೆ, ಮತ್ತು ಮತದಾರರು ಹಾಳಾಗಿದ್ದಾರೆ. ಎಲ್ಲ ಹೋಗಿದೆ. ಇವತ್ತು ನೀವು ದುಡ್ಡಿದೆಯಾ? ನೀವು ಅಭ್ಯರ್ಥಿ ಆಗ್ಬೇಕಾ? ಯಾವ ಜಾತಿ? ದುಡ್ಡೆಷ್ಟಿದೆ? ಮಹಾತ್ಮ ಗಾಂಧೀಜಿಯವರು ಬದುಕಿದ್ದು ಈ ಸಂದರ್ಭದಲ್ಲಿ ಚುನಾವಣೆಗೆ ನಿಂತಿದ್ರೆ ಅವರನ್ನು ಪ್ರಶ್ನೆ ಮಾಡ್ಬಿಡೋರು, ದುಡ್ಡು ಕೊಡಿ ನೀವು ಅಂತ. ಯಾವ ಪಕ್ಷದಲ್ಲೂ ಇವತ್ತು
ಪ್ರಾಮಾಣಿಕತೆ ಉಳಿದಿಲ್ಲ, ಪ್ರಜಾಪ್ರಭುತ್ವ ಉಳಿದಿಲ್ಲ. ಪ್ರತಿಯೊಬ್ಬರಲ್ಲೂ ನಾವು ಗೆಲ್ಲಬೇಕು, ಲೂಟಿ ಮಾಡಬೇಕು, ಅಧಿಕಾರ ನಡೆಸಬೇಕು, ಜಾತಿ ಹೇಳ್ಬೇಕು. ಇದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇಡೀ ದೇಶದಲ್ಲೇ ಆದರ್ಶ ಜನಗಳು ಇಲ್ಲ, ಪ್ರಾಮಾಣಿಕ. ಎಷ್ಟೋ ಜನ ಕಾಯಂ ಜೈಲಿರ್ಬೇಕಾದವರು ಇವತ್ತು ಅಧಿಕಾರದಲ್ಲಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ವಾದದಲ್ಲೋ ಯಾವುದೋ ಸಾಕ್ಷಿನಲ್ಲೋ ಎಲ್ಲೋ ಗೆದ್ದು ಅಧಿಕಾರದಲ್ಲಿದ್ದಾರೆ. ನಾವು ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಇಂಥ ಪರಿಸ್ಥಿತಿ ಯಾರಿಗೂ ಬೇಡ ಅಂತ. 1967 ಚುನಾವಣೆ ಬಹುಶಃ ನೀವು ಅನೇಕರು ವಿದೇಶದಲ್ಲೂ ಕೇಳಿದ್ರು ಅಂತ ನೀವು ಹೇಳ್ತಿರಲ್ಲ, ಅವರ ತಂದೆ ತಾಯಿಗಳು ಯಾರಿದ್ದಾರೆ ಅವರು ನನ್ನ ಚಳುವಳಿ ನೋಡಿದ್ದಾರೆ. 67ರ ಚಳುವಳಿ ನನಗೆ 10,000 ರೂಪಾಯಿ ಬಂತು. ಜನ, ನಾವು ಒಂದು ಭಾಷಣ ಮಾಡ್ತಾ ಇದ್ದೋ, ನನ್ನ ಭಾಷಣಕ್ಕೆ ಜನ ಸಾವಿರಾರು ಜನ ಭಾಷಣ ಮಾಡಿ ಕೆಳಗಡೆ ಬಂದಾಗ ಬಟ್ಟೆ ಹಿಡಿತಾ ಇದ್ದೋ. 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ ತನ್ನ ಇಚ್ಛೆ ಬಂದಷ್ಟು ಹಾಕೋರು. ಒಂದೊಂದು ಮೀಟಿಂಗ್ಗೆ 1,000, 2,000 ರೂಪಾಯಿ ಬರೋದು ನನಗೆ. ಆ ಕಾಲದಲ್ಲಿ 2,000 ರೂಪಾಯಿ ಅಂತಂದ್ರೆ ಅದೇ ಬಹಳ. ಲಕ್ಷಾಂತರ ರೂಪಾಯಿ, ಅಯ್ಯೋ ಲಕ್ಷಾಂತರ ರೂಪಾಯಿ ಇರೋದು ಬರ್ತಿತ್ತು. ಇದೆಲ್ಲ ನಾವು ಲೆಕ್ಕ ಹಾಕಿದ್ರೆ ನನಗೆ 10,000 ರೂಪಾಯಿ ಉಳಿದಿತ್ತು. ಅಂದ್ರೆ ಎಂತ ಪ್ರಭುತ್ವ, ಎಂತ ಚುನಾವಣೆ, ಎಂತ ಜನ. ಅಂದ್ರೆ ನಿಜವಾಗ್ಲೂ ಜನರನ್ನ ಮೆಚ್ಚಿಸಿ ಅವರಿಂದಲೇ ಬೇಡಿ ನಿಂತು ಗೆದ್ದು ಬರುವಂತಹ ಒಂದು. ಖಂಡಿತವಾಗಿ ನಾನು ಯಾರಿಗೂ ಕುಡಿಯಕ್ ಕೊಟ್ಟಿಲ್ಲ, ಜಾತಿ ಹೇಳಿಲ್ಲ, ಹಣ ಕೊಟ್ಟಿಲ್ಲ, ಪ್ರೀತಿಯಿಂದ. ಆಮೇಲೆ ನಾನು ಫಸ್ಟ್ ಗೆದ್ದಾಗ ನನ್ನ ಕ್ಷೇತ್ರದಲ್ಲಿ ಪಾಪ ಎಂತೆಂಥ ಜನ ಇದ್ರು ಅಂತ. ಸಾಗಳು, ಜಟ್ಟಿಗರು, ಸೊಕ್ಕಳಸಾಲಿ, ಕುರುಬ ಜನಾಂಗ, ಎಲ್ಲ ವರ್ಗದ ಜನ. ವಾಟಾಳ್ ನಾಗರಾಜ್ ಓಟು ನಿಂತಿದ್ದವ್ರು ಯಾರು? ಅವರ ಜನಾಂಗದವರೇ ನನ್ನ ವಿರುದ್ಧ ನಿಂತಿದ್ರು. ಬಹಳ ಒಳ್ಳೆಯವರು. ಆದ್ರೆ ಓಟ್ ಅವರು ಕೊಡ್ಲ, ನನಗೆ ಕೊಟ್ರು, ಗೆದ್ದೆ. ನಿಜಲಿಂಗಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಶಾಸಕ. ಗೃಹ ಮಂತ್ರಿ ಎಂ.ವಿ. ರಾಮರಾವ್ ಅವರು ಗೃಹ ಮಂತ್ರಿ ಆಗಿರುವಾಗ ಮಧುಗಿರಿ ಅಂತ ಹೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗೋಗುತ್ತೆ ಸ್ಟೇಷನ್ ಒಳಗೆ. ಇದು ರಾಜ್ಯಾದ್ಯಂತ ದೊಡ್ಡ ಸುದ್ದಿ. ಶಾಸನ ಸಭೆಯಲ್ಲಿ ಈ ಬಗ್ಗೆ ಭಾರಿ ಹೋರಾಟ. ಎಲ್ಲ ಪಾರ್ಟಿಯವರು ಇದು ಅನ್ಯಾಯ, ನಿಜಲಿಂಗಪ್ಪನವರೇ ನಿಮ್ ಸರ್ಕಾರ ರಾಜೀನಾಮೆ ಕೊಡ್ಬೇಕು, ಎಂ.ವಿ. ರಾಮರಾವ್ ಗೃಹ ಮಂತ್ರಿ ರಾಜೀನಾಮೆ ಕೊಡ್ಬೇಕು. ಒಂದೇ ಸಮನೆ ಶಾಸನಸಭೆಯಲ್ಲಿದ್ದ ವಿರೋಧ ಪಕ್ಷ ಅಂದ್ರೆ ಹೆಂಗಿತ್ತು? ಬಹಳ ಅಪ್ಪಟ ವಿರೋಧ ಪಕ್ಷ, ಅದ್ಭುತವಾದ ವಿರೋಧ ಪಕ್ಷ. ಗೃಹ ಮಂತ್ರಿ ಉತ್ತರ ಕೊಡಕ್ ನಿಲ್ತಾರೆ. ಅಷ್ಟೊತ್ತಿಗಾಗ್ಲೇ ಅವರು ಏನೋ ಬರಿತಾ ಇರ್ತಾರೆ ಟೇಬಲ್ ಮೇಲೆ, ಅವರ ಇದ್ರ ಮೇಲೆ. ಅವ್ರ ಪಕ್ಕದಲ್ಲೇ ಮುಖ್ಯಮಂತ್ರಿ ಕೂತಿರ್ತಾರೆ, ಮುಖ್ಯಮಂತ್ರಿ ಪಕ್ಕದಲ್ಲಿ ಗೃಹ ಮಂತ್ರಿ ಕೂತಿರ್ತಾರೆ. ಎದ್ದು ಈ ನಡೆದಿರೋದಕ್ಕೆ ನಾನೇ ಕಾರಣ, ನನ್ನ ಸರ್ಕಾರವೇ ಕಾರಣ, ನನ್ನ ಇಲಾಖೆ ಕಾರಣ. ಮಾನ್ಯ ಸದಸ್ಯರುಗಳಿಗೆ ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಹೇಳ್ತೀನಿ, ಈ ಕ್ಷಣದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಅದೇನ್ ದಿನ? ಇವತ್ತು ಕೇಳ್ತಾ ಇದ್ದೀರಲ್ಲ, ಇದೇನ್ ದಿನ? ಈಗಿನ ಕಾಲದಲ್ಲಿ ಯಾರು? ಅಯ್ಯೋ ನೀವು ಅಷ್ಟು ರಾಜೀನಾಮೆ ಉಂಟಾ? ಅಯ್ಯೋ ಸಾಧ್ಯ ಸರ್. ಆದ್ರೆ ಎಲ್ರು ಹೇಳ್ತಾರೆ ಪಕ್ಷ ಬೇರೆ ಆದ್ರೂ ಒಳಗೊಳಗೆ ಎಲ್ರು ಒಂದೇ ರಾಜಕೀಯದಲ್ಲಿ ಅಂತ. ಸತ್ಯನಾ ಸರ್ ಅದು? ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿ ಒಂದೇ. ಈ ದೇಶದಲ್ಲಿ ಏನಾಗಿದೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಒಂಥರ ಒಂದಾಗಿದ್ದಾರೆ. ಹೆಂಗೆ ನಡುವರು ಚೆನ್ನಾಗಿದ್ದಾರೆ. ಈಗ ಇವ್ರು ಜೈಲ್ಗೆ ಹೋಗಕ್ಕೆ ಅವ್ರೊಪ್ಪಲ್ಲ, ಅವ್ರು ಜೈಲ್ಗೆ ಹೋಗಕ್ಕೆ ಇವ್ರೊಪ್ಪಲ್ಲ, ಇವ್ರನ್ನ ಜೈಲ್ಗೆ ಆಗ ಅವ್ರೊಪ್ಪ, ಹಿಂಗೆ ಒಂಥರ ಈ ಆರಾಮಾಗಿದ್ದಾರೆ ಇಲ್ಲಿ. ಇದೆಲ್ಲ ಹಿಂದಿನಿಂದ
ಇಂದಿಂದ ಅಂತವ್ರೆ ಬಹಳ ಈ ಅಪರೂಪ. ನಾವು ಆದರ್ಶ ಅಂತ ಹುಡುಕೋದು ಅಪರೂಪ. ನಮ್ಮ ಎಲ್ಲಾ ರಾಜ್ಯಗಳ ಬೆಳವಣಿಗೆಯಲ್ಲಿ ಒಂದು ತಿರುವು ಅಂತ ಇರುತ್ತೆ. ನಮ್ಮ ಕರ್ನಾಟಕ ಇಷ್ಟು ಸುಭಿಕ್ಷವಾಗಿ ಬೆಳಿಬೇಕು ಅಂದ್ರೆ ಯಾವ ಸಮಯದಲ್ಲಿ ಒಂದು ತಿರುವು ಸಿಕ್ತು? ಅದಕ್ಕೆ ಮುಖ್ಯವಾಗಿ ಕಾರಣರಾದಂತಹ ಯಾರು ಚೀಫ್ ಮಿನಿಸ್ಟರ್ ಇದಾರ ಸರ್? ಇಲ್ಲ, ಇದೆಲ್ಲ ಹಿಂದೆ ನಿಮ್ಗೆ ಹೇಳೋದಾದ್ರೆ ಕೆಂಗಲ್ ಹನುಮಂತಯ್ಯನವರು ಇನ್ನು ಕರ್ನಾಟಕ ಏಕೀಕರಣ ಆಗಿರಲಿಲ್ಲ. ಮೈಸೂರು ರಾಜ್ಯ ಆಗಿತ್ತಲ್ಲ ಇದು. ಮೈಸೂರು ರಾಜ್ಯ ಮೊದಲು ಬಳ್ಳಾರಿ ಸೇರ್ತು. ಬಳ್ಳಾರಿ ಎಲ್ಲಿತ್ತು? ಮದ್ರಾಸ್ನಲ್ಲಿತ್ತು. ನಮ್ಮಲ್ಲಿ ಬಹಳ ಪ್ರದೇಶಗಳು ಮದ್ರಾಸ್ಲಿದ್ದವು. ಮಂಗಳೂರಲ್ಲೆಲ್ಲ ಮದ್ರಾಸ್ ಕಡೆಯಿಂದ ಬಂದವು. ಮಂಗಳೂರು ಮದ್ರಾಸ್? ಹೌದು, ಮದ್ರಾಸ್ ಆ ಕಡೆ. ಮದ್ರಾಸ್ನ ಇದ್ರ ಮೇಲೆ ಇದ್ದಂತದ್ದು. ಅಂದ್ರೆ ಭಾಷೆಗಳ ಮೇಲೆ ವಿಂಗಡಣೆ ಆಮೇಲೆ ಆಗಿದ್ದಿದ್ದು. ಆದ್ರೆ ಭಾಷೆ ಇತ್ತು, ಭಾಷೆ ಮಾತಾಡೋರು ಇತ್ತು, ಅದರದೇನು ಇದು ಆಗಿರಲಿಲ್ಲ. ಈ ಬಳ್ಳಾರಿ ಅದು ಮೈಸೂರು ರಾಜ್ಯಕ್ಕೆ ಸೇರ್ತು. ಆವಾಗ ಹನುಮಂತಯ್ಯನವರು ಇದ್ರು. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಯ್ತು. ಎಲ್ಲ ಆಯ್ತು ಯಾರಿಗೂ ಗೊತ್ತಿಲ್ಲ. ಹೆಂಗಾಯ್ತು ಸರ್? ಹೇಳಿ ಸರ್ ದಯವಿಟ್ಟು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಬಹಳ ಅದ್ಭುತವಾಗಿ ಸಮಾರಂಭ. ಕರ್ನಾಟಕ ಏಕೀಕರಣ ಹರಿದು ಹಂಚಿ ಹೋಗಿದ್ದಂತ ಕನ್ನಡದ ನೆಲ ಒಂದಾದ ದಿನ. ಆದರೂ ಹೊರಗಡೆ ಬಹಳ ಇನ್ನೂ ಇದೆ ನಮ್ದು, ಇಷ್ಟಕ್ಕೆ ಮುಗಿಲಿಲ್ಲ. ತಮಿಳುನಾಡು, ತಾಳ್ವಾಡಿ, ಹೊಸೂರು ಮತ್ತು ಊಟಿ, ಉದಕಮಂಡಲ ಅದು ನಮಗೆ ಸೇರ್ಬೇಕು. ಆದ್ರೆ ಈಗ ಅಲ್ಲಿದೆ. ಕಾಸರಗೋಡ್ ಕೇರಳದಿದೆ. ಅಕ್ಕಲಕೋಟೆ, ಜತ್ತ, ಸೊಲ್ಲಾಪುರ ಇವೆಲ್ಲ ಹೊರಗಡೆ. ಅದು ಕೋಟಿ ಜನ ಕನ್ನಡಿಗರು ಹೊರಗಿದ್ದಾರೆ. ಏಕೀಕರಣ ಆಯ್ತು. ಯಾರು ಉದ್ಘಾಟನೆ ಮಾಡಿದವರು? ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ. ನೀವೆಲ್ಲ ಈ ಫಂಕ್ಷನ್ ಅಲ್ಲಿ ಇದ್ರ ಸರ್ ಅಲ್ಲಿ? ನಾನು ಹುಡುಗ, ನಾನು ಸಣ್ಣ ಹುಡುಗ ಅವಾಗ. 56ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನನಗೆ ಒಂದು ಏನೋ ಸಣ್ಣ ಹುಡುಗ. ಒಟ್ಟಾರೆ ವಯಸ್ಸು ಗೊತ್ತಾಗ್ಬಿಡತ್ತೆ ಅಂತ ಹೇಳ್ತಾ ಇಲ್ಲ ನೀವು, ಎಷ್ಟು ವಯಸ್ಸು ಅಂತ. ಸಣ್ಣ ಹುಡುಗ ಆಗ. ಅದನ್ನ ನಾನು ಕಣ್ಣಾರೆ ನೋಡಿದವನು. ಇಲ್ಲೇ ನಾನು ಬಳೆಪೇಟೆ ಹತ್ರ ನಾನು ಒಂದು ಕಡೆ ಇದ್ದದ್ದು. ನಮಗೆ ಆವಾಲೆ ಕನ್ನಡದ ಹುಚ್ಚು, ಅಭಿಮಾನ. ಕರ್ನಾಟಕ ಏಕೀಕರಣ ಸಮಾರಂಭ ಹೋದಾಗ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ಆಗ ಹೊಸದಾಗಿ ಮುಖ್ಯಮಂತ್ರಿ ಆದಂತ ಶ್ರೀಮಾನ್ ಎಸ್ ನಿಜಲಿಂಗಪ್ಪ, ಆಮೇಲೆ ಅಧಿಕಾರ ಕಳ್ಕೊಂಡಂತ ಕೆಂಗಲ್ ಹನುಮಂತಯ್ಯ, ಮತ್ತು ಕೊನೆ 3 ತಿಂಗಳು ಈ ರಾಜ್ಯದಲ್ಲಿ ಈ ಮೊದಲನೇ ಕರ್ನಾಟಕ ಆದ ನಂತರ ಮುಖ್ಯಮಂತ್ರಿ ಆದಂತ ಕಡಿದಾಳ್ ಮಂಜಪ್ಪ ಮತ್ತು ನಮ್ಮ ರಾಜ್ಯದ ರಾಜಪ್ರಮುಖ ಆಗಿದ್ರು ಅವ್ರು ಯಾರು? ಜಯಚಾಮರಾಜ ಒಡೆಯರ್ ಅವರು. ಇಷ್ಟೂ ಜನ ಈ ಸಮಾರಂಭದಲ್ಲಿ, ಅದ್ಭುತ ಸಮಾರಂಭ, ಸಾವಿರಾರು ಜನ ಸಮಾರಂಭದಲ್ಲಿ. ಮೊದಲನೇ ಗೀತೆ, ಪ್ರಾರ್ಥನೆ ಯಾವುದು? ಉಯಿಲುಗೋಳ ನಾರಾಯಣರಾವ್ ಗದಗಿನ ಉದಯವಾಗಲಿ ಚೆಲುವ ಕನ್ನಡ ನಾಡು, ಉದಯವಾಗಲಿ ಚೆಲುವ ಕನ್ನಡ ನಾಡು, ಇದರ ಬಗ್ಗೆ ಸಾಹಿತ್ಯ ಬರೆದರು. ಇದನ್ನ ಹಾಡ್ತಿದ್ದವರು ರೇಡಿಯೋನಲ್ಲಿ, ಇವ್ಯಾವು ಇಲ್ಲ ಆಗ, ಆಕಾಶವಾಣಿ. ಉದಯವಾಗಲಿ ಚೆಲುವ ಕನ್ನಡ ನಾಡು, ಪಿ ಕಾಳಿಂಗರಾವ್, ಪಾಂಡೇಶ್ವರ ಪಿ ಕಾಳಿಂಗರಾವ್ ಅಂತ ಒಬ್ಬ ಇದುವರೆಗೂ ಬರಲಿಲ್ಲ. ನವೆಂಬರ್ 1 ಕರ್ನಾಟಕ ಏಕೀಕರಣ. ಇದು ಈ ನಾಡು ಕನ್ನಡಿಗರಿಗೆ ಅದ್ಭುತವಾದ ದಿನ, ಕನ್ನಡಿಗರಿಗೆ ಶಕ್ತಿ ಕೊಟ್ಟ ದಿನ. ನಾವು ಕನ್ನಡಿಗರು ಅನ್ನುವ ವೀರಾವೇಶದಿಂದ ನಮಗೆ ಗೌರವ ಕೊಟ್ಟ ದಿನ ಕರ್ನಾಟಕ ಏಕೀಕರಣ ನವೆಂಬರ್ 1, 1956. ಸರ್, ನೀವು ಚಳುವಳಿಗಳಿಗೆ ಬಹಳ ಹೆಸರಾದಂಥವ್ರು, ತುಂಬಾ ಕ್ರಿಯೇಟಿವ್ ಆಗಿ
ಎಮ್ಮೆ ಮೇಲೆ ಬಂದಿದ್ದೀರಾ, ಕೋಣದ ಮೇಲೆ ಬಂದಿದ್ದೀರಾ, ಕತ್ತೆ ಮೇಲೆ ಬಂದಿದ್ದೀರಾ, ಟಾಯ್ಲೆಟ್ಗಳನ್ನ ರಸ್ತೆ ಮೇಲೆ ತಗೊಂಬಂದು ಹಾಕಿದ್ದೀರಾ, ಬೇರೆ ಬೇರೆ ವೇಷಗಳನ್ನ ತೊಡಸಿದ್ದೀರಾ. ಶೂರ್ಪಣಕಿ ಮಿಸ್ ಇಂಡಿಯಾ ಟೈಮಲ್ಲಿ ಅದರ ಒಂದು ಏನ್ ಹೇಳ್ತೀರಾ ರ್ಯಾಂಪ್ ವಾಕ್ ಎಲ್ಲ ಮಾಡಿದೀರಾ ನೀವು ಅವಾಗ. ಈ ಐಡಿಯಾಗಳೆಲ್ಲ ಹೇಗ್ ಹೊಳಿಯುತ್ತೆ ಸರ್ ನಿಮ್ಗೆ ಅಂತ? ಎಸ್ಪೆಷಲಿ ಆ ಕಮೋಡ್ ತಗೊಂಡ್ ರಸ್ತೆ ಮಧ್ಯೆ ನೀವ್ ಹಿಂಗ್ ಮಲ್ಕೊಂಡಿರೋ ಫೋಟೋ ತುಂಬಾ ಫೇಮಸ್ ಆಗಿದೆ ಇಂಟರ್ನೆಟ್ ನಲ್ಲಿ ಇವತ್ತು. ಹೆಂಗೆ ಸರ್ ಈ ಐಡಿಯಾಗಳೆಲ್ಲ ನಿಮ್ಗೆ ಬಂದಿದ್ದು ಅಂತ? ಅಯ್ಯೋ, ನಮಗೆ ಯಾವ ಚಳುವಳಿಯನ್ನ ನಾವು ಜನರಿಗೆ ಸ್ಪಂದಿಸ್ಬೋದು, ಸರ್ಕಾರದ ಗಮನಕ್ಕೆ ತರ್ಬೋದು ಅನ್ನುವ ಚಿಂತನೆ ಮಾಡಿ ಪ್ರತಿ ಚಳುವಳಿನೂ ಮಾಡಿದ್ದೀನಿ ನಾನು. ಸರ್ ಇದೆಲ್ಲ ಮಾಡಿದಾಗ ಜನ ನಿಮ್ಮನ್ನ ಆಡ್ಕೋತಾರೆ ಅಥವಾ ನಿಮ್ಮನ್ನ ರೇಗಿಸ್ತಾರೆ ಅಂತ ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ನಿಮ್ಗೆ? ಇಲ್ವೇ ಇಲ್ಲ, ನಾ ತಲೆನೇ ಕೆಡಿಸ್ಕೊಂಡಿಲ್ಲ. ನೀವೇನಾದ್ರೂ ಹೇಳ್ಕೊಳ್ಳಿ, ನೀವೇನಾದ್ರೂ ಮಾಡಿ, ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಮೊದಲು 64ಕ್ಕೆ ಕಾರ್ಪೊರೇಟರ್ ಆದೆ, ನನಗೆ 21 ವರ್ಷ. ಆಗ ನನ್ನ ಪ್ರದೇಶದಲ್ಲಿ ಅಕ್ಕಿಪೇಟೆ ಇವೆಲ್ಲ, ಅಲ್ಲಿ ಎಮ್ಮೆಗಳು ಹಸುಗಳೆಲ್ಲ ಕಟ್ತಾರೆ. ಅವ್ರಿಗೆ ಮೇವು, ಬೆಂಗಳೂರಲ್ಲಿ ಮೇವು ಅಂದ್ರೆ ಇದೆ, ಈ ತೌಡು ಅಂತ ಹೇಳ್ತಾರೆ, ಇದು ಈ ತರ ಅದ್ರ ಮೇವು ಸಿಕ್ಲಿಲ್ಲ. ಏನ್ ಮಾಡ್ಬೇಕು? ಮೇವು ಸಿಗದಾಗ ಕಾರ್ಪೊರೇಟ್ರು ನನಗೆ ಬಂದು ಹೇಳಿದ್ರು, ಸರ್ ನಮಗೆ ಎಮ್ಮೆಗಳಿಗೆ ಹಸುಗಳಿಗೆ ಮೇವಿಲ್ಲ. ತಕ್ಷಣ ತಲೆಯಲ್ಲಿ ಹೊಳೆದದ್ದು, ನಾಳೆ 12 ಗಂಟೆಗೆ ಎಲ್ಲ ಎಮ್ಮೆಗಳು ಹಸುಗಳೆಲ್ಲ ಮೈಸೂರು ಬ್ಯಾಂಕ್ ವೃತ್ತಕ್ಕೆ ತಂದುಬಿಡಿ. ವಿಧಾನಸೌಧಕ್ಕೆ ಮೆರವಣಿಗೆ. ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಪ್ರಾಣಿಗಳ ಮೆರವಣಿಗೆಯನ್ನ ಮಾಡಿ ಸರ್ಕಾರದ ಗಮನಕ್ಕೆ ತಂದವರು ವಾಟಾಳ್ ನಾಗರಾಜ್. ನನಗೆ ಅಕ್ಕಿ ರಾಗಿಗೆ ನಾನು ಕೇಳ್ಬೋದು, ತೌಡು ಇದಕ್ಕೆ ಅವನ್ನೇ ಕರ್ಕೊಂಬರೋಣ, ಪ್ರಾಣಿಗಳೇ ಬಂದು ಕೇಳಬೇಕು, ಪ್ರಾಣಿಗಳೇ ಬರ್ಲಿ. ಅವ್ರ ಭಾಷೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಪ್ರಾಣಿಗಳ ತಿಂಡಿಗಾಗಿ ಪ್ರಾಣಿಗಳನ್ನೇ ಕರ್ಕೊಂಬಂದದ್ದು ವಾಟಾಳ್ ನಾಗರಾಜ್. ಇತ್ತೀಚಿನ ಬೆಂಗಳೂರು ನೋಡಿದ್ರೆ ಇವತ್ತು ಇಷ್ಟು ದೊಡ್ಡದು ಬೃಹದಾಕಾರವಾಗಿ ಬೆಳ್ಕೊಂಡಿದೆ ಬೆಂಗಳೂರು. 2000 ಒಂದು 35-40 ಲಕ್ಷ ಅಷ್ಟೇ ಇದ್ದಿದ್ದು ನಮ್ದು ಜನಸಂಖ್ಯೆ ಹತ್ರ. ಅದಾದ್ಮೇಲೆ ಬೆಳೀತು 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 ಇವತ್ತು 1.5-2 ಕೋಟಿ ಜನ ಇದಾರೆ ಬೆಂಗಳೂರಲ್ಲಿ ಹತ್ರ. ಇಷ್ಟು ಜನ ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರಿನ ಒಂದು ಚೆಹರೆ ಚೇಂಜ್ ಆಯ್ತು. ನಮ್ಮ ಭಾಷೆಯವ್ರು ಬಿಟ್ಟು ಬೇರೆ ಭಾಷೆಯವರೆಲ್ಲರೂ ಬಂದು ನಮ್ಮ ಕರ್ನಾಟಕದಲ್ಲಿ ಈ ದಿವಸ ಸೇರ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಂತೂ ಅರ್ಧ ಬೆಂಗಳೂರು ಕನ್ನಡಿಗರೇ ಇಲ್ಲ ಆಗೋಗಿದೆ. ಇವರೆಲ್ಲ ಬರ್ದೇ ಹೋಗಿದ್ದಿದ್ರೆ ಬೆಂಗಳೂರು ಇಷ್ಟು ಮಟ್ಟಕ್ಕೆ ಬೆಳೆಯಕ್ ಸಾಧ್ಯವಾಗ್ತಿತ್ತ? ಇವರೆಲ್ಲ ಬರ್ದೇ ಹೋಗಿದ್ರೆ ನಾವು ಕನ್ನಡದವ್ರಿಗೆ ಏನ್ ಮಾಡ್ತಾ ಇದ್ವಿ, ಬೇರೆ ಏನ್ ಕೆಲಸ ಮಾಡ್ತಾ ಇದ್ವಿ? ಯಾಕಂದ್ರೆ ಇವತ್ತಿನ ದಿವಸ 3rd ರಿಚೆಸ್ಟ್ ಸಿಟಿ ನಮ್ದು ಬೆಂಗಳೂರು ಭಾರತದಲ್ಲಿ. ಸೊ ಬೇರೆ ಊರುಗಳಿಂದ ನಾರ್ತ್ ಇಂಡಿಯನ್ಸ್ ಆಗ್ಬೋದು, ತಮಿಳ್ನವ್ರು ಆಗ್ಬೋದು, ತೆಲುಗುವ್ರು ಆಗ್ಬೋದು, ಎಲ್ಲರೂ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದಾರೆ. ಎಷ್ಟೋ ಗಲಾಟೆಗಳಲ್ಲಿ ನೀವು ಇಲ್ಲಿ ಬರ್ಬೇಡಿ, ವಾಪಸ್ ಹೋಗಿ ಅಂತ ಹೇಳ್ತಾರೆ ಜನ. ಇವ್ರು ಬರ್ದೇ ಹೋಗಿದ್ದಿದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರ್ಲಿಲ್ಲ, ರೆಂಟ್ ಇಷ್ಟ ಆಗ್ತಾ ಇರ್ಲಿಲ್ಲ, ಏನೂ ಆಗ್ತಾ ಇರ್ಲಿಲ್ಲ. ಬೆಂಗಳೂರು ಹೆಂಗೆ ಇರೋದು ಇವ್ರು ಯಾರು ಬರ್ದೇ ಹೋಗಿದ್ದೀರಿ ಅಂತ ಏನ್ ಹೇಳ್ತೀರಾ ತಾವ್ ಇದ್ರ ಬಗ್ಗೆ? ಯಾತಕ್ಕಾಗಿ ನೀವು ಕರ್ನಾಟಕ ಏಕೀಕರಣ ಆಯ್ತು? ಕರ್ನಾಟಕ ಏಕೀಕರಣ ಆದ ಉದ್ದೇಶ ಏನು? ಭಾಷಾವಾರು ಪ್ರಾಂತ್ಯ, ಕನ್ನಡ ಮಾತನಾಡುವ ಪ್ರದೇಶ, ತಮಿಳು ಮಾತನಾಡುವ ಪ್ರದೇಶ, ಆಂಧ್ರ, ತೆಲುಗು, ಈ ತರ ಅವರವ್ರ ರಾಜ್ಯ. ಕರ್ನಾಟಕದಲ್ಲಿ ಮೊದಲು ಕನ್ನಡಿಗರಿಗೆ ಆದ್ಯತೆ. ಕರ್ನಾಟಕದಲ್ಲಿ ಮೊದಲು ಕನ್ನಡ ಚಿತ್ರಗಳು, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡಕ್ಕೆ ಆದ್ಯತೆ. ಮೊದಲು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ, ಕನ್ನಡಿಗರಿಗೆ ಕಣ್ಣೀರು ಇಡ್ತಾ ಇದ್ದಾರೆ. ಬಟ್ ದುಡಿಯೋರ್ಗೆ ಏನಿಲ್ಲ, ನೀವು ಅದೆಲ್ಲ ಈಗ ನಿಮ್ಮ 8 ಜನ ಇನ್ಫೋಸಿಸ್ನವರು ಅವ್ರನ್ನಷ್ಟು ತೆರಿಗೆ ಕೊಡ್ಬೋದು. ಬೇರೆ IT-BT ಅವರು 8 ಜನ ಕನ್ನಡಿಗರಿದ್ದಾರೆ ಕೆಲಸದಲ್ಲಿ, 8 ಜನ ಇದ್ದಾರೆ? ಇಲ್ಲ. ಆರಾಮಾಗಿ ಅವರು IT-BTದಲ್ಲಿ ನಮ್ಮ ನೀರು, ನಮ್ಮ ನೆಲ, ನಮ್ಮ ವಿದ್ಯುತ್ ಶಕ್ತಿ ಎಲ್ಲ ಪಡೆಯೋದು. ಆದ್ರೆ ನಮ್ಮವ್ರಿಗೆ ಕೆಲಸ ಇಲ್ಲ. ಕಾರಣ ಏನು? ಯಾರು ಕನ್ನಡಿಗರು ಯಾರು? ಯಾವ ರಾಜ್ಯದಲ್ಲಿ ನೀವಿದ್ದೀರಿ? ನಿಮ್ಮ ಕಂಪನಿಗಳು ಯಾವ ರಾಜ್ಯಕ್ಕೆ ಬಂದಿದೆ? ಕನ್ನಡಿಗರಿಗೆ ಆಗುವ ಕೆಲಸಗಳನ್ನಾದ್ರೂ ನೀವು ಕೊಡಬೇಕು. ಕೊಡದೆ ಇಲ್ಲಿ ಕಂಪನಿ ಬಿಹಾರದವನು ಎಲ್ಲ ಬಿಹಾರದವ್ರು ಬರಬೇಕು, ಉತ್ತರ ಪ್ರದೇಶದವನು ಕಂಪನಿ ಎಲ್ಲ ಉತ್ತರ ಪ್ರದೇಶದವ್ರು ಬರಬೇಕು.
ಇದಾಗೋದಿಲ್ಲ. ಕರ್ನಾಟಕದಲ್ಲಿ ಮೊದಲು ಕನ್ನಡಕ್ಕೆ ಆದ್ಯತೆ, ಕನ್ನಡಿಗರಿಗೆ ಆದ್ಯತೆ, ಕನ್ನಡಿಗರಿಗೆ ಉದ್ಯೋಗ. ಅದನ್ನ ಬಿಟ್ಟು ಯಾವ ಪುರುಷಾರ್ಥಕ್ಕೆ ನಾವು ಚಿಂತನೆ ಮಾಡಬೇಕಾಗಿದೆ? ಮಾಸ್ಟರ್ ಹಿರಣ್ಣಯ್ಯನವರು ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ, ನೀನು ಮನೆಯೊಳಗೆ ಯಾವ ಜಾತಿಯವನಾಗಿರು, ಯಾವ ಭಾಷೆಯವನಾಗಿರು, ಹೊರಗಡೆ ಬಂದ್ಮೇಲೆ ಯಾವ ಜಾತಿಗೂ ಸೇರ್ಬೇಡ, ನೀನು ಕನ್ನಡಿಗನಾಗಿರು ಅಂತ ಹೇಳ್ತಾರೆ. ಆತರ ನಿಜವಾಗ್ಲೂ ಇರೋದಕ್ಕೆ ಸಾಧ್ಯನಾ ಸರ್? ಒಂದು ಭಾಷೆ ಮಾತನಾಡುವ ಜನರ ರಾಜ್ಯ ಯಾಕೆ ಬೇಕು? ಬೇಡ, ಹಾಗಾದ್ರೆ ಬಿಡಿ, ಎಲ್ಲ ಸರ್ವ ಭಾಷಾ ರಾಜ್ಯ, ಸರ್ವ ಭಾಷಾ ಜನಾಂಗ ಈ ತರ ಮಾಡ. ಅದಾಗೋದಿಲ್ಲ. ಅವರವರ ಭಾಷೆ ಜನ, ಅವರು ಅವ್ರ ರಾಜ್ಯದಲ್ಲಿ, ಈಗ ತಮಿಳ್ನಾಡಿನಲ್ಲಿ ಅವ್ರದೇ, ಆಂಧ್ರದಲ್ಲಿ ಅವ್ರದ್ದು, ಬಿಹಾರದಲ್ಲಿ ಅವ್ರದ್ದು, ಯು ಪಿಯಲ್ಲಿ ಅವ್ರದ್ದು, ಡೆಲ್ಲಿಲಿ ಅವ್ರದ್ದು, ಎಲ್ಲರೂ ನೀವು ಎಲ್ಲೂ ಕನ್ನಡಿಗರಿಲ್ಲ. ಇಡೀ ದೇಶದ ಎಲ್ಲ ಜನ ಕರ್ನಾಟಕ ಬಂದ್ಬಿಟ್ರೆ ಕರ್ನಾಟಕದವ್ರ ಗತಿ ಏನು? ಕನ್ನಡಿಗರು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನೀವು ಕಂಡಾಗ ಜನಸಂಖ್ಯೆ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಜನ ಇದ್ದಾರೆ. ಕನ್ನಡಿಗರ ಪ್ರಮಾಣ ಮತ್ತು ಕನ್ನಡದ ಮೇಲಿಟ್ಟಿರೋ ಪ್ರೀತಿ ಬೆಳೀತಾ ಇದೆ ಅಂತ ಅನ್ಸತ್ತಾ ನಿಮ್ಗೆ? ಈಗ ಹೊರಗಡೆ ಬಂದಿರೋರು ನಮ್ಮಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆದರೆ, ಹೊರಗಡೆಯಿಂದ ಯಾರೋ ಬಂದಿರೋರು ನಮ್ಮಲ್ಲಿ ರಾಜ್ಯಸಭಾ ಮೆಂಬರ್ ಆದರೆ, ಹೊರಗಡೆಯಿಂದ ಯಾರೋ ಬಂದಿರೋನು ನಮ್ಮಲ್ಲಿ ಕರ್ನಾಟಕದ ಮಂತ್ರಿ ಆದರೆ, ನಾವು ಅದನ್ನ ಗೌರವ ಸ್ವೀಕಾರ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ನಮ್ಮವ್ರೆ ಮೊದಲು, ನಮ್ಮವರು. ಇಲ್ಲಿ ಕನ್ನಡಿಗರು ಉಳಿಬೇಕು, ಮೊದಲು ಕನ್ನಡ ಉಳಿಬೇಕು, ಇಲ್ಲದೆ ಕಷ್ಟ ಆಗುತ್ತೆ. ಕರ್ನಾಟಕದಲ್ಲಿ ಇರುವ ಸಂಪತ್ತು, ಕರ್ನಾಟಕದಲ್ಲಿರುವ ಶಕ್ತಿ, ಕರ್ನಾಟಕದ ಹವಾಗುಣ, ಆದ್ದರಿಂದ ಇಲ್ಲಿ ಎಲ್ಲರೂ ಬರ್ತಾ ಇರೋದು. ಕರ್ನಾಟಕದಲ್ಲಿ ಏನಿಲ್ಲ, ಆರಾಮ ಮಲಗಿರ್ಬೋದು, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಸುಖವಾಗಿ ಹೇಳ್ಬೋದು, ಯಾವ ತೊಂದರೆ ಇಲ್ಲ, ಭೂಮಿ ಅದರದಿಲ್ಲ, ಆರಾಮಾಗಿ ಮಲಗಿರ್ಬೋದು. ಇದು ಕರ್ನಾಟಕದಲ್ಲಿ. ಆದರೆ ಮಲಗುವಾಗ ಕನ್ನಡಿಗರನ್ನು ಹೊರಗೆ ತಳ್ಳಿಬಿಟ್ಟು ನಾವು ಮಲಿಕೊಳ್ಳೋದಲ್ಲ, ಅದು ಗೌರವ ಅಲ್ಲ. ಸರ್, ಇವಾಗ ನಮ್ಮ ಸಿದ್ದರಾಮಯ್ಯನವರು ನಿಮ್ಮನ್ನ ಬಹಳ ಪ್ರೀತಿಯಿಂದ ಕಾಣ್ತಾರೆ. ನೀವು ಅವ್ರನ್ನ ಏಕವಚನದಲ್ಲಿ ಕೂಡ ಸಂಬೋಧಿಸೋದನ್ನ ನಾವು ನೋಡಿದೀವಿ. ನಿಮ್ ಪ್ರಕಾರ ಅವರು ನಮ್ಮ ರಾಜ್ಯವನ್ನ ಅವರ ಸಾಮರ್ಥ್ಯದಲ್ಲಿ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅಂತೀರಾ? ಸಿದ್ದರಾಮಯ್ಯ ಒಬ್ಬ ಪ್ರಬುದ್ಧ ರಾಜಕಾರಣಿ. ಸಿದ್ದರಾಮಯ್ಯನ ನಂತರ ಯಾರು ಅನ್ನೋದೇ ಪ್ರಶ್ನೆ. ಈಗ ನಾನೇ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಟ್ರಿ, ನೀವು ಗಂಡಸರಿಗೆ ಯಾಕೆ ಕೊಡ್ಲಿಲ್ಲ ಅಂದೆ. ಮನೆಯಲ್ಲಿ ಗಂಡನ ಕೊಡದೆ ಹೆಂಡತಿಗೆ 2,000 ರೂಪಾಯಿ ಕೊಟ್ಬಿಟ್ರೆ ಗಂಡನ ಗತಿ ಏನು? 2,000 ರೂಪಾಯಿ ದುಡ್ಡು ಬಂತು, ಬಸ್ನಲ್ಲಿ ಉಚಿತ, ನೀ ಮನೆಯಲ್ಲಿ ಅಡುಗೆ ಮಾಡು, ನಾವು ತಿಂಡಿ ಹೊಟ್ಟೋಗ್ಬಿಡ್ತಾಕೆ. ಅದಾಗಬಾರ್ದು. ನಾನು ಹೇಳ್ದೆ, ಅವ್ರಿಗೆ 2,000 ಕೊಟ್ಮೇಲೆ ಇವ್ರಿಗೆ 2,000 ಕೊಡಿ, ಅವ್ರಿಗೆ ಉಚಿತ ಬಸ್ ಪಾಸ್ ಕೊಟ್ಮೇಲೆ ಇವ್ರಿಗೂ ಕೊಡಿ. ಗಂಡಸರನ್ನ ಕಡೆಗಾಣಿಸ್ಬಾರ್ದು, ನೀವೇ ಮನೆಗಳಲ್ಲಿ ವ್ಯಾಜ್ಯ ತರಬಾರ್ದು. ಆ ದೃಷ್ಟಿಯಿಂದ ನೀವು ಯಾರಿಗೆ ಕೊಟ್ಟರು ಸಮಾನತೆ ಇರಬೇಕು ಅಂತ ಹೇಳ್ದೆ. ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ, ನೋಡೋಣ ಎಲ್ಲೆಲ್ಲಿ ತಲುಪುತ್ತೋ ನೋಡೋಣ. ಇವತ್ತಿನ ದಿವಸ ಕನ್ನಡಿಗರು ಬೇರೆ ಬೇರೆ ಊರುಗಳಲ್ಲಿ, ರಾಜ್ಯಗಳಲ್ಲಿ, ದೇಶಗಳಲ್ಲಿ ಇದ್ರೂ ಇಂಟರ್ನೆಟ್ ಅನ್ನೋದು ನಮ್ಮೆಲ್ಲರನ್ನೂ ಒಟ್ಟಿಗೆ ತಂದ್ಬಿಟ್ಟಿದೆ. ಜೊತೆಗೆ ಕನ್ನಡವನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಬಳಸ್ಬೇಕು ಅಂದ್ರೆ ಕನ್ನಡಿಗರಿಗೆ ಏನ್ ಮಾಡ್ಬೇಕು ಅಂತ ತಮಗನ್ಸತ್ತ? ಒಂದೇ ಒಂದು, ಏನೂ ಮಾಡಬೇಕಾಗಿಲ್ಲ, ಅಭಿಮಾನ ಒಂದಿದ್ದರೆ ಸಾಕು. ನಾನು, ನನ್ನದು, ನಮ್ಮ ನಾಡು, ನಮ್ಮ ನುಡಿ ಕನ್ನಡ, ಇಷ್ಟಿದ್ರೆ ಸಾಕು. ಅದನ್ನ ಹಿಂಗ್ ಬೆಳೆಸ್ಕೊಳ್ಳೋದು ಹೇಗೆ ಸರ್? ಬರ್ಬೇಕು. ಈಗ ನಾನು ಈ ರಾಜ್ಯದಲ್ಲಿ ಹುಟ್ಟಿದ ಮೇಲೆ, ಈ ರಾಜ್ಯದಲ್ಲಿ ಬೆಳೀತಾ ಇರುವಾಗ, ರಾಜ್ಯದ ನೀರು ಕುಡಿಯುವಾಗ, ರಾಜ್ಯದ ಅನ್ನ ತಿನ್ನುವಾಗ, ಈ ರಾಜ್ಯದವನಾಗಿರುವಾಗ ನನ್ನ ನಾಡು, ನನ್ನ ನುಡಿ, ನಾನು ಅಭಿಮಾನ ಇರಲೇಬೇಕು. ಸ್ವಲ್ಪ ನನಗನ್ನಿಸ್ತದೆ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅವರವರ ಇದರಲ್ಲಿ ಕನ್ನಡದ ಅಭಿಮಾನ ಇದೆ ಅಂತ ಅನ್ಕೊಂಡಿದ್ದೀನಿ. ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬದುಕನ್ನ ಕಟ್ಕೊಳ್ಳೋರ್ಗೆ ಈ ಅಭಿಮಾನ ಹೇಗೆ ಬೆಳೆಸ್ಕೋಬಹುದು ಅಂತೀರಾ ಸರ್? ಬೇರೆ ರಾಜ್ಯದಲ್ಲಿ ಕನ್ನಡಿಗರಿಲ್ಲ, ಅಲ್ಲಿಂದ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು
ಅವರು ಕನ್ನಡ ಕಲಿಯೋದಿಲ್ಲ, ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ. ಇದರಿಂದ ಅವರು ಇಲ್ಲಿರುವ ಜನರ ವಿಶ್ವಾಸಕ್ಕೆ ಪಾತ್ರ ಆಗೋದಿಲ್ಲ, ವಿಶ್ವಾಸ ಕಳ್ಕೊಳ್ತಾರೆ. ನನಗೆ ಕಡೆ ಪ್ರಶ್ನೆ ಏನಂದ್ರೆ, ಇಷ್ಟೊತ್ತು ನಮ್ ಜೊತೆಗೆ ಹರಟೆ ಹೊಡೆದಿದ್ದು ಹೇಗನ್ನಿಸ್ತು ತಮ್ಗೆ? ನನಗಿದು ಇದು ಟೈಮ್ ಆಯ್ತು ಅನ್ಲಿಲ್ಲ. ಇನ್ನೂ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಚಳುವಳಿ ನಿಮಗೆ ನೀವು ಕೇಳಿದ್ದು ನಾನು ಹೇಳಿದ್ದು ಎಲ್ಲೋ ನನ್ನ ಐಡಿಯಾ ಒಂದು 1% ಇಲ್ಲ. ಎಷ್ಟು ನಡೆದು ಹೋಗಿದೆ, ಏನ್ ಚಳುವಳಿ ಸರ್. ನಿಮ್ ಫೇವ್ರೆಟ್ ಚಳುವಳಿ ಯಾವ್ದು ಸರ್, ಹೇಳಿ ಸರ್. ಅದೆಲ್ಲ ಹೇಳ್ತೇನೆ. ಎಷ್ಟು ನಡೆದಿದೆ, ಏನ್ ಇದಾಗೋಗಿದೆ. ಇದು ನೀವು ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮ ಯೂಟ್ಯೂಬ್ಗಳಲ್ಲಿ 1 ವರ್ಷ ನಿರಂತರವಾಗಿ ಕೊಡ್ಬೋದು. ಅಷ್ಟೊಂದಿದೆ, ಇರ್ಲಿ, ಆದ್ರೂ ಚಿಂತೆ ಇಲ್ಲ, ಸಂತೋಷ. ಸರ್ ನಿಮ್ ಫೇವ್ರೆಟ್ ಚಳುವಳಿ ಯಾವ್ದು ಸರ್? ಫೇವರೇಟ್ ಅಂತ ಏನಿಲ್ಲ, ಕನ್ನಡ ಚಳುವಳಿನೇ ನನಗೆ ಅಭಿಮಾನ. ಬಟ್ ಸರ್, ಒಂದ್ ರಸ್ತೆ ಮಧ್ಯೆ ಕಮೋಡ್ ಹಾಕೊಂಡ್ ಕೂತ್ಕೊಳ್ಳಕ್ ಹೆಂಗ್ ಸರ್ ನಿಮ್ಗೆ ಧೈರ್ಯ ಬಂತು ನಿಮ್ಗೆ? ನಿಮಗೆ ಈ ಒಂದು ಧೈರ್ಯ, ನನ್ನ ಧೈರ್ಯದ ಬಗ್ಗೆ ಯಾರು ಮಾತಾಡ್ಬೇಕಾಗಿಲ್ಲ. ಬಹುಶಃ ನನಗೆ ನಾನಾ ರೀತಿಯಲ್ಲಿ ಚುನಾವಣೆ ತೊಂದರೆಗಳಾಗಿರ್ಬೋದು, ಚುನಾವಣೆಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಜಾತಿ ಹಣ ಇದರಿಂದ ನಾನು ಗೆಲ್ಲದೇ ಇರ್ಬೋದು. ಆದರೆ ನನಗಿರುವ ಶಕ್ತಿ, ನನಗಿರುವ ಧೈರ್ಯ, ನನಗಿರುವ ಕೆಚ್ಚು, ನನಗಿರುವ ಅಭಿಮಾನ ಯಾರಿಗೂ ಇಲ್ಲ. ಅದು ಒಬ್ಬರೇ ವಾಟಾಳ್ ನಾಗರಾಜ್. ಇಷ್ಟೊತ್ತು ನಮ್ ಜೊತೆಗೆ ಹರಟೆ ಹೊಡೆದ್ರಿ ಸರ್, ನಮ್ಗೆ ಬಹಳ ಖುಷಿ ಆಯ್ತು. ಹರಟೆ ಅಲ್ಲ ಇದು, ಇದೊಂದು ಚರಿತ್ರೆ, ಇತಿಹಾಸ, ನಡೆದದ್ದು, ಕನ್ನಡ ಚಳವಳಿ, ಇದ್ರ ಬಗ್ಗೆ ನೀವು ಅದ್ಭುತವಾದ ಪ್ರಶ್ನೆಗಳು ಕೇಳಿದಿರಿ, ಮಾತಾಡಿದ್ದೀವಿ. ಇದಕ್ಕೊಂದು ಬೇರೆ ರೂಪನೇ ಇದೆ ಇದು. ಹಾಗಾಗಿ ಪ್ರೀತಿಯಿಂದ ನಮ್ಮ ಕಡೆ ಈ ಒಂದು ಗೌರವ ಸಮರ್ಪಣೆ ಸರ್. ದಷ್ಟಪುಷ್ಟವಾಗಿ ತಿನ್ಕೊಂಡಿರ್ಲಿ ಅಂತ ಸರ್. ಇದು ನಿಮ್ಮ ಮನೇಲಿ ಒಂದು ಪುಟ್ಟ ಗಾರ್ಡನ್, ಹೊಸ ಚಿಗುರು ಕಡೆಯಿಂದ. ಇದನ್ನ ಹೇಳ್ತಾ ನಾಯಕ ವಿತ್ ವಿನಾಯಕನಲ್ಲಿ ಈ ದಿವಸ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಹರಟೆ ಹೊಡೆದ್ವಿ. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್, ಬಹಳ ರೇರ್ ಮೂಮೆಂಟ್ಸ್, ಇದೆಲ್ಲ ಸಿಗೋದಿಲ್ಲ. ಮುಂದಿನ ವಾರ ಮತ್ತೊಬ್ಬರ ಅತಿಥಿಯೊಂದಿಗೆ ನಾನು ನಿಮ್ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, ನಾಯಕ ವಿತ್ ವಿನಾಯಕ ಇಂದ ವಿನಾಯಕ್ ಜೋಶಿ ಸೈನಿಂಗ್ ಆಫ್. ಮಿಸ್ ಮೀ, ಬ್ಲೆಸ್ ಮೀ, ಲವ್ ಯು.